ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಮಸಾಲೆ ಮತ್ತು ಎಣ್ಣೆಯನ್ನು ಬಳಸಿ ತರಕಾರಿ ಪಲಾವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಎಲ್ಲರಿಗೂ ತರಕಾರಿ ಪಲಾವು ಇಷ್ಟ, ಆದರೆ ಕೆಲವರಿಗೆ ಹೊಟ್ಟೆಯಲ್ಲಿ ಉರಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಸಿಂಪಲಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ 1 ಲೋಟದಷ್ಟು ಅಕ್ಕಿಯನ್ನು ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. 4 ಜನಕ್ಕಾಗತ್ತೆ. ಈಗ ಒಂದು ಕುಕ್ಕರ್ನಲ್ಲಿ ದಪ್ಪ ತಳ ಇರೋದ್ರಲ್ಲಿ 4 ಚಮಚದಷ್ಟು ಎಣ್ಣೆ, 2 ಚಕ್ಕೆ, 1 ಇಂಚಿನಷ್ಟು, 4 ಲವಂಗ, 1 ಅನಾನಸ್ ಹೂವು, 1 ಈರುಳ್ಳಿ ಹಾಕಿ ಉದ್ದುದ್ದಕ್ಕೆ ಹಚ್ಚಿರೋ ಅಂಥದ್ದು ಈಗ ಫ್ರೈ ಮಾಡ್ಕೊತಾ ಇದ್ದೀನಿ. 1 ಹಸಿ ಮೆಣಸಿನ್ಕಾಯನ್ನು ಮಾತ್ರ ನಾನಿಲ್ಲಿ ಬಳಸ್ಕೊಂಡಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಈಗ ಕ್ಯಾರೆಟು ಉದ್ದುದ್ದಕ್ಕೆ ಹಚ್ಕೊಂಡಿರೋವಂಥದ್ದು 1 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಹೂಕೋಸು 1 ಕಪ್ಪು ತೊಳೆದು ಸ್ವಚ್ಛ ಮಾಡಿ ಇಟ್ಟಿದ್ದೀನಿ. ಇನ್ನು ಬೀನ್ಸು, ನವಿಲುಕೋಸು ಈ ಥರ ತರಕಾರಿಗಳನ್ನು ಇನ್ನೂ ಹೆಚ್ಚಾಗಿ ನಾವು ಬಳಸ್ಕೋಬಹುದು. ಇವತ್ತು ನನ್ನ ಹತ್ರ ಇಷ್ಟೇ ಇತ್ತು. 1 ಪಲಾವ್ ಎಲೆಯನ್ನು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹೆಚ್ಚಿಗೆ ಏನು ಮಸಾಲೆಯನ್ನು ಹಾಕ್ಕೊಂಡಿಲ್ಲ. ಹೀಗೆ ತರಕಾರಿಗಳನ್ನ ಹಾಗೆ ಕಡಿಮೆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋತಾ ಈಗ ನೆನೆಸಿಟ್ಕೊಂಡಿರೋಂಥ ಒಣ ಬಟಾಣಿ, ಇದು ಹಸಿ ಬಟಾಣಿ ಇದ್ದರೆ ಕೂಡ ಬಳಸ್ಕೋಬೋದು. ಎಲ್ಲವನ್ನು ಹೀಗೆ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪನ್ನು ಮೇಲೆ ಹಾಕ್ಕೊಂಡ್ರೆ ತರಕಾರಿಗೆ ಉಪ್ಪು ಹಿಡ್ಕೊಳ್ಳುತ್ತೆ, ರುಚಿ ಚೆನ್ನಾಗೂ ಇರುತ್ತೆ, ಬೇಗನೆ ಬೇಯುತ್ತೆ. ಈಗ 1 ಕಪ್ನಷ್ಟು ಟೊಮೆಟೊ ಹಚ್ಚಿಟ್ಕೊಂಡಿರೋದು ಹಾಕ್ಕೋತಾ ಇದ್ದೀನಿ. ಅಂದರೆ 2 ಟೊಮೆಟೊನ, ಅಂದರೆ 2 ದೊಡ್ಡ ಟೊಮೆಟೊ ಇದಕ್ಕೆ ಹಾಕ್ಕೊಂಡಿದ್ದೀನಿ. ವೆಜಿಟೇಬಲ್ ಪಲಾವ್ ಅನ್ನೋದು ಎಲ್ಲರ ಅಚ್ಚುಮೆಚ್ಚಿನ ಒಂದು ಅಡುಗೆ. ಈಗ ಇಲ್ಲಿ 1 ಹಿಡಿಯಷ್ಟು ಪುದೀನಾನ ನಾನು ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಈ ಪುದೀನಾನ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಆಮೇಲೆ ಅಕ್ಕಿ ಹಾಕಿದ್ಮೇಲೆ ಅದು ಅನ್ನದಲ್ಲಿ ಒಳ್ಳೆ ಒಂದು ಘಮನ ಬಿಟ್ಕೊಳ್ಳುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಸ್ಟ್ 1 ಮುಕ್ಕಾಲು ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಈಗ ತರಕಾರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಾಗಿದೆ. ಈಗ ನೆನೆಸಿಟ್ಕೊಂಡಿರೋಂಥ ಅಕ್ಕಿಯನ್ನು ನೀರಿನ ಸಮೇತವಾಗಿ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. 1 ಲೋಟಕ್ಕೆ 2 ಲೋಟದಷ್ಟು ನೀರು ಬೇಕಾಗುತ್ತೆ. ಅರ್ಧ ಚಮಚದಷ್ಟು ಮಾತ್ರ ಧನಿಯಾ ಪುಡಿಯನ್ನು ಈಗ ಇಲ್ಲಿ ಹಾಕ್ಕೊಳ್ಳೋಣ. ಅರ್ಧ ಚಮಚ ಖಾರದ ಪುಡಿ, 1 ಚಿಟಿಕೆ ಅರಿಶಿನ, 1 ಸಣ್ಣ ಚಮಚದಷ್ಟು ಗರಂ ಮಸಾಲೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಈ ಗರಂ ಮಸಾಲೆ ಪುಡಿ ನಾನು ಹೋಮ್ ಮೇಡು, ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಮೊದಲು ತರಕಾರಿ ಮೇಲೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ವಲ್ಲ, ನೋಡ್ಕೊಂಡು ಹಾಕ್ಕೋಬೇಕೀಗ. ಈ ಎಲ್ಲ ಮಸಾಲೆ ಪದಾರ್ಥ, ಅಕ್ಕಿ, ತರಕಾರಿ ಸೇರಿದ ಮೇಲೆ 1-2 ನಿಮಿಷ ಚೆನ್ನಾಗಿ ಕುದಿಯೋಕ್ಕಿಡಬೇಕು, ಮುಚ್ಚಳ ಹಾಕ್ದೇನೆ. ಕೊತ್ತಂಬರಿ ಸೊಪ್ಪನ್ನು ಈಗ ಹಾಕ್ಕೊಳ್ಳೋಣ, ಹಚ್ಚಿಟ್ಕೊಂಡಿರೋ ಅಂಥದ್ದು. ಕೊನೆಯಲ್ಲಿ ಕಸೂರಿ ಮೇಥಿ ಕ್ರಷ್ ಮಾಡ್ಕೊಂಡಿರೋ ಅಂಥದ್ದನ್ನು ಈಗ ಹಾಕ್ಕೋತೀನಿ. ಈ ಕಸೂರಿ ಮೇಥಿಯನ್ನು ಬಳಸೋದ್ರಿಂದ ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ಕುಕ್ಕರ್ ಓಪನ್ ಮಾಡಿದಾಗ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ನಾನೇ ಮಾಡ್ಕೊಂಡಿರೋ ಅಂಥದ್ದು. ಇದು ಸುಲಭನೇ ಮಾಡ್ಕೊಳ್ಳೋ ಅಂಥದ್ದು. ಮೆಂತ್ಯ ಸೊಪ್ಪನ್ನು ನೆರಳಿನಲ್ಲಿ ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿರೋ ಅಂಥದ್ದು, ಬಿಸಿಲಿಗೆ ಹಾಕ್ದೇನೆ, ಘಮ ಚೆನ್ನಾಗಿರುತ್ತೆ. ಈಗ ನಾವು ಮುಚ್ಚಳನ ಮುಚ್ಚಿ ಜಸ್ಟ್ 1 ವಿಜಿಲನ್ನು ಮಾತ್ರ ತಗೋಬೇಕಾಗುತ್ತೆ. ಈಗ ನೋಡಿ, ರುಚಿಯಾಗಿರುವಂತಹ ತರಕಾರಿ ಪಲಾವು ರೆಡಿ ಆಯಿತು. ಯಾವುದೇ ಹೆಚ್ಚು ಮಸಾಲೆ ಇಲ್ಲ, ಆರ್ಟಿಫಿಷಿಯಲ್ ಫ್ಲೇವರು, ಕಲರು ಏನು ನಾನು ಇದಕ್ಕೆ ಬಳಸಿಲ್ಲ. ಎಲ್ಲರೂ ಇದನ್ನು ಸಂತೋಷವಾಗಿ ತಿನ್ಬೋದು. ಮಕ್ಕಳು, ವಯಸ್ಸಾಗಿರೋರು ಎಲ್ಲರಿಗೂ ಕೂಡ ಇದು ಇಷ್ಟ ಆಗುತ್ತೆ. ಈ ರೀತಿ ಪಲಾವನ್ನು ನೀವು ಕೂಡ ಟ್ರೈ ಮಾಡಿ. ಯಾರು ಬೇಕಾದರೂ ಇದನ್ನು ಖುಷಿಯಾಗಿ ತಿನ್ಬೋದು. ಏನು ಅಷ್ಟೊಂದು ಮಸಾಲೆ ಏನು ಇದರಲ್ಲಿ ಇಲ್ಲ.